ಅವ್ರು ಆಯ್ತು ಬಾ ನಾನು ಈ ಥರದೊಂದು ಮಾಡೋಣ, ನಮ್ಮ ಕನ್ನಡದಲ್ಲಿ ಈ ಥರದೊಂದು ಜಾನರ್ ಪಿಕ್ಚರ್ ಬರಬೇಕು, ಒಂದು ಸ್ಟಾರ್ ಆ ಥರದೊಂದು ಒಪ್ಪಿಗೆ ಕೊಟ್ಟಾಗ ನಿಮಗೆ ಅಲ್ಲಿಂದನೇ ಅದು ಸಿನಿಮಾ ಟೇಕ್ ಆಫ್ ಆಗುತ್ತೆ. ನಿಮಗೆ ಇವತ್ತು ಏನು ಜನ ಇಷ್ಟಪಡ್ತೀರಾ, ಅವ್ರು ಅಭಿಮಾನಿಗಳು ಇಷ್ಟಪಡ್ತೀರಿ ಅಂದರೆ ಯಾವಾಗ ಕಾಂಟೆಂಟ್ ಅಂದರೆ ಸಪ್ರೇಟ್ ಬರೀ ಸೀರಿಯಸ್ ಆಗಿ ಹೇಳಬೇಕು, ಕಾಂಟೆಂಟ್ ಅಂದರೆ ಬರೀ ಅದನ್ನು ಆರ್ಟಿಸ್ಟಿಕ್ ಆಗಿ ಹೇಳಬೇಕು ಅಂತ ಬಿಟ್ಟು ಅದನ್ನು ಕಮರ್ಷಿಯಲ್ ರೀತಿಯಲ್ಲಿ ಹೇಳ್ಬೋದು ಅನ್ನೋದೇ ಒಂದು ಪ್ರಯತ್ನ ಪಟ್ಟಿದ್ದು ನಾವು. ಸೊ ಇದು ಇವತ್ತು ಗೆದ್ದಿರೋದಕ್ಕೆ ಏನಾಗುತ್ತೆ, ಇನ್ನೊಂದಷ್ಟು ಹೊಸ ತಂಡಗಳಿಗೆ ಅದು ಹುಮ್ಮಸ್ ಬರುತ್ತೆ. ಈ ಜಾನರ್ ಮಾಡೋಣ, ನಮ್ಮ ಮಣ್ಣಿನ ಕಥೆಗಳನ್ನ ಮಾಡೋಣ, ನಾವು ಅದನ್ನೇ ಅದರ್ ಲ್ಯಾಂಗ್ವೇಜಸಲ್ಲಿ ನೋಡ್ತಾ ಇರ್ತೀವಿ, ಅಲ್ಲಿ ಮಾಡ್ತೀರಾ ಇಲ್ಲಿ ಮಾಡ್ತೀರಾ ಅಂತ. ಬಹುಶಃ ಅದನ್ನು ನಮ್ಮಲ್ಲೂ ಇನ್ನೂ ಜಾಸ್ತಿ ಆಗುತ್ತೆ, ನಮ್ಮ ಮಣ್ಣಿನ ಕಥೆಗಳು ಇನ್ನೂ ಹುಟ್ಕೊಳ್ತಾ ಹೋಗುತ್ತೆ ಅಂತ ನನಗೆ ಅಲ್ಲ ಅದೇ ಹೇಳಿದ್ರಲ್ಲ, ಅವ್ರೂ ಆ ಜಾನಲ್ಲಿ ಇದ್ರು. ಆಯಿತು ಏನಾಗುತ್ತೆ ಬ್ರದರ್, ಒಬ್ಬ ಸ್ಟಾರ್ಗೆ ತುಂಬ ಜವಾಬ್ದಾರಿಗಳಿರುತ್ತೆ. ಬರೀ ಅವ್ರಿಗೆ ಇಷ್ಟ ಆಗೋದಂತಲ್ಲ, ಒಂದು ಪ್ರೊಡ್ಯೂಸರ್ನ ನೋಡಬೇಕು, ಅವ್ರ ಅಭಿಮಾನಿ ವರ್ಗನ ನೋಡಬೇಕು, ಸೊ ಜನರನ್ನ ಎಲ್ಲನೂ ಬ್ಲೆಂಡ್ ಮಾಡಬೇಕು. ಯಾರೋ ಒಬ್ಬರಿಗೆ ಅದನ್ನು ಕನ್ವೆ ಮಾಡೋಕ್ಕೆ ಹೋಗಿ ಮಿಗ್ದವ್ರು ಡಿಸಪಾಯಿಂಟ್ ಆಗೋದ್ರು ಅಂತಂದರೆ ಅದು ಅವ್ರ ಮೇಲೆ ಒಂದು ತುಂಬ ದೊಡ್ಡ ಜವಾಬ್ದಾರಿ ಇರುತ್ತೆ. ಸೊ ಆ ಥರ ಇದ್ದವ್ರು ಕೂಡ ಅವ್ರು ಯೋಚನೆ ಮಾಡಿದ್ರು, ಆಯಿತು ಇದೊಂದು ನಾವು ಪ್ರಯತ್ನ ಪಡೋಣ. ಅದಕ್ಕೆ ಸರಿಯಾಗಿ ರಾಕ್ಲೈನ್ ವೆಂಕಟೇಶ್ ಸರ್ ಸಾಥ್ ಕೊಟ್ಟರು. ಆಯಿತು ಬಾ ದರ್ಶನ್ ಇರಲಿ, ನನ್ನ ಬ್ಯಾನರ್ಲಿ ಈ ಥರದ್ದು ಪ್ರಯತ್ನನೇ ಆಗಲಿ. ಸೊ ಈ ಥರದ ಒಂದು ಮನಸ್ಥಿತಿ ಬಂದಾಗ ನಿಮ್ಗೆ ಆಟೋಮೆಟಿಕ್ಲಿ ಈ ಥರ ಸಿನಿಮಾ. ಸರ್, ಈ ಚಿತ್ರದಲ್ಲಿ ಸಾಕಷ್ಟು ಪೊಲಿಟಿಕಲ್ ಏನಾದರೆ ಸೆನ್ಸಿಟಿವಿಟಿ ಜಾಸ್ತಿ ಇದೆ. ಸೊ ನೀವು ಬರಿಬೇಕಾದ್ರೆ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಅನ್ನಿಸ್ತು ಪ್ರೆಸೆಂಟ್ ಮಾಡಬೇಕಾದ್ರೆ ಸೀನ್ಸ್ನೆಲ್ಲ? ಏನಿಲ್ಲಮ್ಮ, ನಿಮಗೆ ಸತ್ಯಗಳು ಹೇಳಬೇಕಾದ್ರೆ ಅದಕ್ಕೇನು ಭಯ ಪಡೋಂಥದ್ದು ಅವಶ್ಯಕತೆ ಏನಿಲ್ಲ. ಆ್ಯಂಡ್ ಏನು ಅಂದರೆ ಏನು ಭಾಷೆ ಉಪಯೋಗಿಸ್ತೀವಿ, ಅದನ್ನು ಹೇಗೆ ಕನ್ವೆ ಮಾಡ್ತೀವಿ ಅನ್ನೋದನ್ನ ಆಗುತ್ತೆ. ನೀವು ಇವಾಗ ಯಾವುದೇ ವಿಷಯನ ತುಂಬ ನೆಗೆಟಿವಾಗಿ ಕೂಡ ಹೇಳ್ಬೋದು, ಅದನ್ನೇ ನೀಟಾಗಿ ಅದನ್ನು ಅರ್ಥ ಆಗೋ ರೀತಿಯಲ್ಲಿ ಕೂಡ ಹೇಳ್ಬೋದಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ತುಂಬ ಅದನ್ನು ನೀಟಾಗೆಲ್ಲ ತಿಳ್ಕೊಂಡು ಅದನ್ನು ಹೆಂಗೆ ಪೋರ್ಟ್ರೇ ಮಾಡಬೇಕು ಅದನ್ನ ನೋಡ್ಕೊಂಡು ಹೇಳಿದ್ದೀವಿ. ನನಗೆ ಖಂಡಿತವಾಗ್ಲೂ ಅದು ಚಾಲೆಂಜಿಂಗ್ ಅನ್ನಲ್ಲ, ಒಂದು ಎಕ್ಸೈಟ್ಮೆಂಟ್ ಇತ್ತು. ಯಾಕಂದರೆ ದರ್ಶನ್ ಸರ್ 100% ಅದನ್ನು ಫುಲ್ ಆಫ್ ಮಾಡ್ತಾರೆ ಅಂತ ನಂಬಿಕೆ ನನಗಿತ್ತು. ಅವ್ರ ಅಭಿನಯ ನಾನು ನೋಡ್ಕೊಂಬಂದಿದ್ದೀನಿ, ಅವ್ರಿಗೆ ಏನು ಗೆಟಪ್ ಹಾಕಿದ್ರು ಸೂಟ್ ಆಗುತ್ತೆ. ಆಮೇಲೆ ಅದು ತಕ್ಕಂಗೆ ಅವ್ರು ಹೋಮ್ವರ್ಕ್ ಮಾಡ್ಕೊಂಡು ರೆಡಿ ಆಗಿಬಿಡ್ತಾರೆ, ನನಗೆ ಗೊತ್ತಿತ್ತಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಮುಂಚೆನೇ ಅವ್ರಿಗೆ ಪ್ರಿಪೇರ್ ಮಾಡಿ ವಾಸಿ ಥರ ಇರುತ್ತೆ ಅಂತ ಹೇಳಿದಾಗ ಅವರು 100% ಅದಕ್ಕೆ ಏನೇನು ಎಫರ್ಟ್ ಹಾಕಬೇಕು ಅದು ಎಫರ್ಟ್ ಹಾಕಿ ಮಾಡಿದ್ರು. ಅದೇ ನಿಮ್ಗೆ ಆ ಟೋಟಲ್ ಲುಕ್ಕಿಂದ ಇರ್ಬೋದು, ಅವ್ರ ಬಾಡಿ ಲ್ಯಾಂಗ್ವೇಜಿಂದ ಇರ್ಬೋದು, ವಾಯ್ಸ್ ಡಬ್ಬಿಂಗಿಂದ ಇರ್ಬೋದು, ಆಮೇಲೆ ಬಾಡಿ ಅವ್ರು ಟೋನ್ ಡೌನ್ ಮಾಡ್ಕೊಂಡಿರ್ಬೋದು. ಆ ಯಂಗರ್ ಕ್ಯಾರೆಕ್ಟರ್ಗೆ ನೀವು ನೋಡಿದ್ರೆ ಅದು ಬೈಸಿಪ್ಸು ಇದೆಲ್ಲ ಅವ್ರಿಗೆ ಪವರ್ಫುಲ್ಲಾಗಿ ಕಾಣಿಸ್ತಿರ್ತಾರೆ. ಈ ಇನ್ನೊಂದು ಕ್ಯಾರೆಕ್ಟರ್ ಬಂದ ತಕ್ಷಣ ಬಾಡಿ ಲೋ ಇರುತ್ತೆ. ಅಂದರೆ ಪ್ರತಿಯೊಂದಕ್ಕೂ ಅವ್ರು ಹೋಮ್ವರ್ಕ್ ಮಾಡಿದ್ರು. ಸೊ ಅದ್ರ ರಿಸಲ್ಟ್ ನಿಮ್ಗೆ ಕಾಣಿಸ್ತಾರೆ. ಕಾಲಘಟ್ಟವನ್ನು ಮೀರಿ ಮಾಡಿದಂಥ ಕಥೆ, ತುಂಬ ಹಿಂದೆ ಹೇಳಬೇಕಾದಂಥ ಕಥೆ, ಇವತ್ತಿನ ಕಾಲಕ್ಕೂ ಮುಂದಿನ ಕಾಲಕ್ಕೂ ಪ್ರಸ್ತುತವಾದಂಥ ಕಥೆ. ಹೌದು, ಯಾವತ್ತಿದ್ರೂ ವಿಷಯಗಳು ಕೆಲವು ಹೇಳಲೇಬೇಕು. ನಮ್ಗೇನಂದರೆ ಇವತ್ತಿಗೂ ಐರನಿ ಏನು ಅಂತಂದರೆ, ಅಲ್ಲಿಂದ ಇಲ್ಲಿವರೆಗೂ ಬಂದರೂ ಇನ್ನೂ ಕೆಲವೊಂದು ವಿಷಯಗಳು ಬದಲಾಗಿಲ್ವಲ್ಲ, 50 ವರ್ಷ ದಾಟ್ಕೊಂಡ್ಬಂದರೂ ಇನ್ನೂ ಬದಲಾಗ್ತಾ ಇಲ್ವಲ್ಲ, ಏನಕ್ಕೆ ಇದು? ನಾವು ಹೇಳಿದ ತಕ್ಷಣ ಬದಲಾಗತ್ತೆ ಅಂತಲ್ಲ, ಅಟ್ಲೀಸ್ಟ್ ಈ ಥರದೊಂದು ದೊಡ್ಡ ಸಿನಿಮಾದಲ್ಲಿ ದೊಡ್ಡ ಸ್ಟಾರು ಹೇಳೋ ಮುಖಾಂತರ ಇನ್ನೊಂದು ಚೂರಾದರೂ ಅದ್ರದ್ದು ಇಂಪ್ಯಾಕ್ಟ್ ಆಗ್ಬೋದೇನೋ. ನಾವು ಸಿನಿಮಾ ಮಾಡೋದು ಮನೋರಂಜನೆಗಾಗಿ, ಸಿನಿಮಾ ಒಂದು ಬಿಸ್ನೆಸ್, ಒಂದು ಪ್ರೊಫೆಷನ್ ಇದೆ. ಆದರೂ ಕೂಡ ಅದರಿಂದ ಒಂದು ಚಿಕ್ಕ ಮೆಸೇಜ್ ಹೋಗುತ್ತೆ. ಏನೋ ಅದು 1 ಲಕ್ಷದಲ್ಲಿ 10 ಜನಕ್ಕೆ ಚೇಂಜ್ ಆದರೂ 10 ಜನ ಚೇಂಜೇ ಅಲ್ಲ. ಸೊ ಆ ನಿಟ್ಟಿನಲ್ಲಿ ಐ ಥಿಂಕ್ ಇಟ್ಸ್ ಎ ಗುಡ್ ಮೂವ್. ಸರ್, ಅವ್ರು ಯಾವತ್ತೂ ನನಗೆ ಒಂದೇ ಒಂದು ಏನಂದರೆ, ಓಕೆ ನಾನು ಸೂಪರ್ ಸ್ಟಾರ್, ಲೇಡಿ ಸೂಪರ್ ಸ್ಟಾರ್ ಮಾಲಾಶ್ರೀ ಅವ್ರ ಮಗಳು ಅಥವಾ ಕೋಟಿ ರಾಮು ಅವ್ರ ಮಗಳು ಅನ್ನೋದನ್ನ ಅವ್ರ ತಲೆಯಲ್ಲಿ ಇಟ್ಕೊಂಡೇ ಇರಲಿಲ್ಲ ಸರ್. ಅವ್ರು ಹೊಸ ಹುಡುಗರು ಹೆಂಗೆ ಬರ್ತಾರೋ, ಒಂದು ಡೆಬ್ಯೂಟೆಂಟು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಕೆಲಸಕ್ಕೆ ಬಂದರು. ಸಿನಿಮಾ ಮುಂಚೆ ಒಂದು 2 ತಿಂಗಳು 3 ತಿಂಗಳು ನಾವು ಅದಕ್ಕೆ ವರ್ಕ್ಶಾಪ್ ಮಾಡಿಸಿದ್ವಿ. ಅದಕ್ಕೆ ಡೆಡಿಕೇಟೆಡ್ ಆಗಿ ತುಂಬ ಹಾರ್ಡ್ ವರ್ಕಿಂಗ್ ಹುಡುಗಿ ಸರಿನಾ. ಯಾವುದೂ ತಲೆಯಲ್ಲಿ ಹೆಡ್ವೇಟ್ಗಳಿರಲ್ಲ, ಈಗೋಗಳಿಲ್ಲ, ಏನಿಲ್ಲ. ಏನು ಹೇಳ್ತೀವೋ ಅದನ್ನು ಶ್ರದ್ಧೆಯಿಂದ ಕಲಿತಾರೆ, ಕಷ್ಟಪಟ್ಟು ಮಾಡ್ತಾರೆ. ಆಮೇಲೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ. ಅವರು ಸಿನಿಮಾ ಕರ್ಕೊಂಬರ್ಬೇಕು ಅನ್ನೋಕ್ಕೆ ಮುಂಚೆನೇ ಒಂದು 2 ವರ್ಷದಿಂದ ಅವ್ರನ್ನ ಪ್ರಿಪ್ರೇಷನ್ ಮಾಡಿ, ಅವ್ರಿಗೆ ಆ್ಯಕ್ಟಿಂಗ್ ಕ್ಲಾಸಸ್ಗಳನ್ನ ಕಲಿಸಿ, ಡ್ಯಾನ್ಸ್ನ ಕಲಿಸಿ ಎಲ್ಲ ರೆಡಿ ಇದ್ದಾರೆ ಅವರು. ಸೊ ನೀವು ಏನು ಕೊಟ್ಟರು ನೀಟಾಗಿ ಅದನ್ನು ತೊಗೊಂಬಂದು ಪೋರ್ಟ್ರೇ ಮಾಡಿದ್ರು. ಸೊ ಇವತ್ತು ಏನು ಪರ್ಫಾರ್ಮೆನ್ಸ್ ಕಾಣಿಸ್ತಾ ಇದೆ, ಸೊ ಅದಷ್ಟು ಆ ಹುಡುಗಿದು ಶ್ರಮ ಸರ್.